ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ಬಿಎಸ್ವೈ ಅಭಿಮಾನೋತ್ಸವದ ಸುದ್ದಿ ಹೆಂಗ್ ನಡೀತಾ ಇದೆ? ಚಿತ್ರದುರ್ಗದಲ್ಲಿ ತಯಾರಿ. ಕಮಲ ಕೋಟೆ ಕಟ್ಟಿದ ನಾಯಕನಿಗೆ ಕೋಟೆ ನಾಡಿನಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮಾಜಿ ಸಿಎಂ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ. ಕಮಲ ಕೋಟೆ ಕಟ್ಟಿದ ನಾಯಕನಿಗೆ ಅಭಿಮಾನೋತ್ಸವ ಕಾರ್ಯಕ್ರಮ. ಕೋಟೆ ನಾಡಲ್ಲಿ ವೇದಿಕೆ ರೆಡಿ ಆಗಿದೆ. ಕೋಟೆ ನಾಡಿಗೆ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ರಾಜಾಹುಲಿ. ರಾಜ್ಯದ ಮೂಲೆ ಮೂಲೆಯಿಂದ 10 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ. ಬಿಎಸ್ವೈ ಸಿಎಂ ಆಗಿದ್ದಾಗ ಸರ್ಕಾರದ ಫಲಾನುಭವಿಗಳು ಆಗಮಿಸ್ತಾರೆ. ಬಿಎಸ್ವೈ ಜನಪರ ಯೋಜನೆಗಳ ಟ್ಯಾಬ್ಲೋಗಳ ಪ್ರದರ್ಶನ ಆಗುತ್ತೆ. ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಮಠದ ಬಳಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಮಧ್ಯಾಹ್ನ 3:45 ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಬರ್ತಾರೆ. ಬ್ಯಾನರ್ ಬಂಟಿಂಗ್ಸ್ನಿಂದ ರಾರಾಜಿಸ್ತಾ ಇರುವ ಕೋಟೆನಾಡು. ಚಿತ್ರದುರ್ಗ ನಗರದಾದ್ಯಂತ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಮಾಡಲಾಗಿದೆ. ಕಮಲ ಕೋಟೆ ಕಟ್ಟಿದ ನಾಯಕನಿಗೆ ಕೋಟೆನಾಡಿನಲ್ಲಿ ಸನ್ಮಾನ. ನಿನ್ನೆ ಯಡಿಯೂರಪ್ಪನವರು ಚಿತ್ರದುರ್ಗಕ್ಕೆ ಬರ್ತಾ ಇದ್ದಂತೆಯೇ ಅವರ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಪಟಾಕಿ ಸಿಡಿಸಿ ಹೂವಿನ ಮಳೆ ಸುರಿಸುವ ಮುಖೇನ ಯಡಿಯೂರಪ್ಪನವರನ್ನ ಸ್ವಾಗತ ಮಾಡಿಕೊಂಡ್ರು. ಎಸ್, ಈ ವೇದಿಕೆಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು, ಯಾವ ರೀತಿಯಾಗಿ ರೆಡಿ ಮಾಡಿದ್ದಾರೆ ಅಂತ ಹೇಳಿ. ಸೊ ಯಾವ ರೀತಿಯಾಗಿ ಸಜ್ಜಾಗಿದೆ ವೇದಿಕೆ ಅನ್ನೋದರ ಬಗ್ಗೆ ನಮ್ಮ ಚಿತ್ರದುರ್ಗದ ರಿಪೋರ್ಟರ್ ರಾಜಶೇಖರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಸಾರ್ಥಕತೆಯ ಸಂಭ್ರಮದ ಕ್ಷಣಕ್ಕೆ ಕೋಟೆನಾಡು ಚಿತ್ರದುರ್ಗ ಸಾಕ್ಷಿಯಾಗಲಿದೆ. ಏನು ಅವರ ಅಭಿಮಾನಿಗಳು ನಡೆಸ್ತಾ ಇರುವಂತಹ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಕೂಡ ಆರಂಭವಾಗಿರತಕ್ಕಂಥದ್ದು ನಮ್ಮ ಹಿಂಬದಿಯಲ್ಲಿ ನೋಡ್ತಾ ಇದ್ದಾವೆ. ವೇದಿಕೆಯಲ್ಲಿ ಇವತ್ತು ಈ ಒಂದು ಬಿಎಸ್ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ನಡೆಯುತ್ತಾ ಇದೆ. ಈ ಚಿತ್ರದುರ್ಗದ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಗುರುಪೀಠದ ಹಿಂಭಾಗದಲ್ಲಿರತಕ್ಕಂತಹ ಸುಮಾರು 50 ಎಕರೆ ಬೃಹತ್ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ವೇದಿಕೆಯ ಮತ್ತೊಂದು ಬದಿಯಲ್ಲಿ ನೋಡ್ತಾ ಇದ್ದೇವೆ. ಈ ವೇದಿಕೆಯ ಮತ್ತೊಂದು ಬದಿಯಲ್ಲಿ ಏನು ವಿಐಪಿಗಳು ಏನು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ, ಈ ಒಂದು ವಿಐಪಿಗಳಿಗೆ ಆಸನದ ವ್ಯವಸ್ಥೆಗಳನ್ನು ಮಾಡಿರ್ತಕ್ಕಂಥದ್ದು ಮಾಜಿ ಶಾಸಕರಾಗಿರ್ಬೋದು, ಪಕ್ಷದ ಪ್ರಮುಖ ಮುಖಂಡರು ಹಾಗೂ ಯಡಿಯೂರಪ್ಪನವರ ಪ್ರಮುಖ ಅನುಯಾಯಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನಮ್ಮ ಮತ್ತೊಂದು ಬದಿಯಲ್ಲಿ ನೋಡ್ತಾ ಇದ್ದೇವೆ. ಏನು ರಾಜ್ಯದ ಮೂಲೆ ಮೂಲೆಗಳಿಂದ ಸುಮಾರು 10 ಲಕ್ಷ ಜನ ಸೇರುವ ನಿರೀಕ್ಷೆ ಇರೋದ್ರಿಂದಾಗಿ ಆ ಒಂದು ಜನರಿಗೆ ಆಸನದ ವ್ಯವಸ್ಥೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಲಕ್ಷಾಂತರ ಮಂದಿ ಬರೋದ್ರಿಂದಾಗಿ ಏನು ಜರ್ಮನ್ ಪೆಂಡಾಲ್ ಅನ್ನ ಹಾಕಿದ್ದಾರೆ. ಯಾವುದೇ ಮಳೆ ಅಥವಾ ಗಾಳಿ ಅಥವಾ ಯಾವುದೇ ರೀತಿಯಾಗಿಯೂ ಕೂಡ ಬಿಸಿಲಿನ ಜಳ ಕೂಡ ಜನರಿಗೆ ತಟ್ಟಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ದಕ್ಷಿಣ ಭಾರತದಲ್ಲಿಯೇ ಪ್ರಥಮ ಬಾರಿಗೆ ಈ ರೀತಿಯಾದಂತಹ ಬೃಹತ್ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆಗಳನ್ನು ನೋಡ್ತಾ ಇದ್ದಾವೆ. ಏನು ಹೈದರಾಬಾದ್ ಮಿಸ್ಟ್ ಫ್ಯಾನ್ ಗಳನ್ನು ಕೂಡ ಇಲ್ಲಿ ಅಳವಡಿಕೆ ಮಾಡಿರ್ತಕ್ಕಂಥದ್ದು. ಕಾರಣ ಏನಂದ್ರೆ ಆ ಚಿತ್ರದುರ್ಗ ಬಿಸಿಲಿನ ನಾಡು, ಅಷ್ಟೇ ಅಲ್ಲದೆ ಬಿಸಿಲಿನ ಪ್ರಮಾಣ ಕೂಡ ಜಾಸ್ತಿ ಇರುತ್ತೆ. ಆದ್ರೆ ಅಭಿಮಾನಿಗಳಿಗೆ ಬಿಸಿಲಿನ ಜಳ ತಟ್ಟಬಾರದು ಅನ್ನೋ ನಿಟ್ಟಿನಲ್ಲೂ ಕೂಡ ಈ ಒಂದು ಮಿಸ್ಟ್ ಫ್ಯಾನ್ ಗಳ ಅಳವಡಿಕೆಯನ್ನು ಮಾಡಿರ್ತಕ್ಕಂಥದ್ದು. ಇನ್ನೊಂದು ಬದಿಯಲ್ಲಿ ನೋಡ್ತಾ ಇದ್ದೇವೆ, ಅವು ಏರ್ ಕೂಲರ್ ಗಳನ್ನ ಅಳವಡಿಕೆ ಮಾಡಿದ್ದಾರೆ. ಏರ್ ಕೂಲರ್ಗಳು ಕೂಡ ಏನು ಸೆಕೆಯನ್ನ ನಿಯಂತ್ರಣ ಮಾಡಬೇಕು, ಜನರಿಗೆ ಸೆಕೆಯಿಂದ ಕಿರಿಕಿರಿ ಆಗಬಾರದು, ಯಡಿಯೂರಪ್ಪನ ಅಭಿಮಾನಿಗಳು ಯಾವುದೇ ರೀತಿಯ ಕೂಡ ಇಲ್ಲಿ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲೂ ಕೂಡ ಈ ಒಂದು ವ್ಯವಸ್ಥೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಏನು ಪ್ರತಿಯೊಬ್ಬರು ಕೂಡ ಏನು ಇದೇ ವಿಐಪಿಗಳಿಗೆ ಈ ಒಂದು ಗೇಟ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು. ವಿಐಪಿಗಳು ಇದೇ ಗೇಟಿನ ಮೂಲಕವಾಗಿಯೇ ಎಂಟ್ರಿಯನ್ನು ಕೊಡಬೇಕು. ಪ್ರತಿಯೊಬ್ಬರು ಬರುವಂತಹ ಸಂದರ್ಭಗಳಲ್ಲಿ ಪಾಸ್ ಜೊತೆಗೆ ಎಲ್ಲಾ ರೀತಿಯಾದಂತಹ ತಪಾಸಣೆಗಳನ್ನು ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈಗಾಗಲೇ ಬೃಹತ್ ಪೆಂಡಾಲ್ ನಲ್ಲಿ ಲಕ್ಷಾಂತರ ಜನ ಸೇರುವ ನಿರೀಕ್ಷೆ ಇರೋದ್ರಿಂದಾಗಿ ಈಗಾಗಲೇ ಎಲ್ಲಾ ರೀತಿಯ ವ್ಯವಸ್ಥಿತವಾದಂತಹ ಸಿದ್ಧತೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಬದಿಯಲ್ಲಿ ನಾವೇನ್ ನೋಡ್ತಾ ಇದ್ದೇವೆ, ವೇದಿಕೆಯ ಪ್ರಮುಖವಾಗಿ ಆಕರ್ಷಣೆ ಅಂದ್ರೆ ಬಿಎಸ್ ಯಡಿಯೂರಪ್ಪ ಮತ್ತು ಅಮಿತ್ ಶಾ ಆಗಿರೋದ್ರಿಂದಾಗಿ ವೇದಿಕೆಯ ಮೇಲ್ಭಾಗದಲ್ಲಿ ಏನು ರೈತ ನಾಯಕ ಹಸಿರು ಟಪಾಲನ್ನ ಒದಿಸಿದಂತಹ ಒಂದು ಫೋಟೋವನ್ನು ಹಾಕಿರತಕ್ಕಂಥದ್ದು. ಏನು ರೈತರಿಗೆ ಕೃಷಿ ಬಜೆಟ್ ಅನ್ನ ಮಂಡಿಸಿದಂತಹ ರೈತ ನಾಯಕರಾಗಿರೋದ್ರಿಂದಾಗಿ, ಹುಟ್ಟು ಹೋರಾಟಗಾರರಾಗಿರೋದ್ರಿಂದಾಗಿ ಇದೇ ನಿಟ್ಟಿನಲ್ಲಿ ಜನರಿಗೆ ಆಕರ್ಷಣೀಯವಾಗಿ ಯಡಿಯೂರಪ್ಪನವರು ಕಾಣಬೇಕು ಅನ್ನುವ ನಿಟ್ಟಿನಲ್ಲೂ ಕೂಡ ಅವರ ಹಸಿರು ಶಾಲನ್ನು ಹಾಕಿಕೊಂಡಿರುವಂತಹ ಒಂದು ಭಾವಚಿತ್ರವನ್ನು ಕೂಡ ಹಾಕಿರುವಂತದ್ದು. ಅಷ್ಟೇ ಅಲ್ಲದೆ ಸುಮಾರು 100ಕ್ಕೂ ಹೆಚ್ಚು ಮಂದಿ ವಿವಿಐಪಿಗಳಿಗೆ ಏನು ಕೇಂದ್ರದ ಸಚಿವರುಗಳು
ಅಭಿಮಾನಿಗಳಿಗೆ ಆಗ್ಲೇ ರಾಜ್ಯದ ಪ್ರಮುಖರಿಗೆ ಏನು BY ವಿಜಯೇಂದ್ರ ಇರಬಹುದು, ಸಂಸದರಾದ ಗೋವಿಂದ ಕಾರಜೋಳ, ಶ್ರೀರಾಮುಲು ಸೇರಿದಂತೆ ಹಲವು ನಾಯಕರು ಕೂಡ ಈ ಒಂದು ವೇದಿಕೆಯಲ್ಲೇ ಆಸೀನರಾಗಲಿದ್ದಾರೆ. ವೇದಿಕೆಯ ಸಿಂಗಾರವೂ ಕೂಡ ನಡೀತಾ ಇದೆ. ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ದಿನೇ ದಿನ ಕ್ಷಣ ಕ್ಷಣಕ್ಕೂ ಕೂಡ ಸಿದ್ಧತೆಗಳು ಮಾಡ್ತಾ ಇದ್ದಾರೆ. ಏನು ಕೆಲವೇ ಗಂಟೆಗಳಲ್ಲಿ ಈ ಒಂದು ಕಾರ್ಯಕ್ರಮ ಈ ಒಂದು ಆರಂಭ ಆಗುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತೊಂದು ವಿಶೇಷ ಅಂದ್ರೆ ಈ ರಾಜ್ಯದ ಪ್ರಮುಖ ಮಠಾಧೀಶರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುವ ನಿಟ್ಟಿನಲ್ಲಿ ಮಠಾಧೀಶರಿಗೂ ಕೂಡ ಪ್ರತ್ಯೇಕವಾದಂತಹ ಆಸನಗಳನ್ನು ಕೂಡ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಯಡಿಯೂರಪ್ಪನವರ ಏನು ಈ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿದೆ. ವೇದಿಕೆಯು ಕೂಡ ಸಜ್ಜಾಗಿರುವಂತದ್ದು. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.